ನಮಸ್ತೆ ವೀಕ್ಷಕರೇ. ನೋಡಿ, ಇಂದಿನ ವಿಚಾರ ಏನಪ್ಪಾ ಅಂತಂದ್ರೆ ಮಕ್ಕಳ ಎಜುಕೇಷನ್ ಬಗ್ಗೆ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಯಾಕಂದ್ರೆ ಎಷ್ಟೇ ಮಕ್ಕಳು ಓದಿದ್ರು ಅವರ ನೆನಪಿನ ಶಕ್ತಿ ಇರುವುದಿಲ್ಲ ಮತ್ತು ಕೆಲವೊಂದು ಮಕ್ಕಳು ತುಂಬಾನೇ ಹಠ ಮಾಡ್ತಿರ್ತಾರೆ, ಕಿರಿಕಿರಿ, ಹೇಳಿದ ಮಾತು ಕೇಳ್ತಾರಲ್ಲ, ವಾದಗಳು ಮಾಡ್ತಿರ್ತಾರೆ, ಕೆಟ್ಟರ ಸವಾಸಗಳು ಹೊಂದಿರ್ತಾರೆ. ಅಂಥವ್ರದಕ್ಕೆ ಏನಪ್ಪಾ, ಆ ಮಕ್ಕಳು ನಿಮ್ಮ ಮಾತು ಕೇಳಬೇಕು, ನಿಮ್ಮಂತೆ ನಡಿಬೇಕು ಮತ್ತು ಮಕ್ಕಳ ಎಜುಕೇಷನ್ ಏನು ನೆನಪಿನ ಶಕ್ತಿ ಕಮ್ಮಿ ಏನಾಗ್ತದೆ ಅದಕ್ಕೆ ಸರಳ ಪರಿಹಾರ ಮತ್ತು ಸರಳ ತಂತ್ರವನ್ನು ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಈ ಒಂದು ತಂತ್ರವನ್ನು ನೀವು ಮಾಡಿ ಖಂಡಿತವಾಗೂ ಮಕ್ಕಳ ಏನು ಎಜುಕೇಷನಲ್ಲಿ ನೆನಪಿನ ಶಕ್ತಿ ಇದೆಯೋ ಅದನ್ನು ಸಂಪೂರ್ಣವಾಗಿ ನಿಮಗೆ ಅನುಕೂಲ ಮಾಡಿಕೊಡುತ್ತೆ ಮತ್ತು ನಿಮ್ಮ ಮಕ್ಕಳು ಯಾರು ನಿಮ್ಮ ಮಾತು ಕೇಳ್ತಲ್ಲ ಅಂಥವ್ರು ಸಂಪೂರ್ಣವಾಗಿ ಚೇಂಜಸ್ ಆಗ್ತಾರೆ. ಏನು ಮಾಡಬೇಕಪ್ಪ ಅಂತಂದರೆ, ಬುಧವಾರ ಬೆಳಗ್ಗಿನ ಜಾವ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡಿ ನೋಡಿ, ಒಂದು ಅಚ್ಚ ಬೆಲ್ಲವನ್ನು ತಗೋಬೇಕು ಮತ್ತು ದರ್ಬೆಯನ್ನು ತಗೊಳ್ಳಿ, ಅಂದರೆ ಹಸಿ ಹುಲ್ಲನ್ನು ತಗೊಂಡು ಮತ್ತು ಸಕ್ಕರೆಯನ್ನು ತಗೊಳ್ಳಿ. ಈ ಮೂರು ವಸ್ತುವನ್ನು ತಗೊಂಡು ಗಣಪತಿ ದೇವಸ್ಥಾನಕ್ಕೆ ಹೋಗಬೇಕು. ಆ ದೇವಸ್ಥಾನದಿಗೆ ಹೋಗಿ ಯಾರು ನಿಮ್ಮ ಮಕ್ಕಳು ಎಜುಕೇಷನಲ್ಲಿ ವೀಕ್ ಇದ್ದಾರೆ ಮತ್ತು ಯಾರು ನಿಮ್ಮ ಮಕ್ಕಳು ಮಾತು ಕೇಳ್ತಲ್ಲ ಅವರ ಹೆಸರಲ್ಲಿ ಅರ್ಚನೆಯನ್ನು ಮಾಡಿಸಿ ತುಪ್ಪದ ದೀಪವನ್ನು ಹಚ್ಚಬೇಕು. ಅಂದರೆ ಬೆಲ್ಲದಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಆ ಒಣ ಹುಲ್ಲು ಮತ್ತೆ ಆ ಬೆಲ್ಲವನ್ನು ಅಲ್ಲೇ ಇಟ್ಟು ಬರಬೇಕು. ಬರ್ತಿಲ್ಲ, ದೇವಸ್ಥಾನದಿಂದ ಮನೆಗೆ ಬರ್ತಿದ್ರೆ ಆ ಟೈಮಲ್ಲಿ ಸಕ್ಕರೆನ ಏನು ಮಾಡಬೇಕಪ್ಪ ಅಂತಂದ್ರೆ ಕಪ್ಪು ಇರುವೆಗೆ ಆ ಸಕ್ಕರೆನ ಹಾಕ್ಬಿಟ್ಟು ಬರಬೇಕು. ಇಷ್ಟು ನೀವು ಮಾಡಿ ಸಾಕು ವೀಕ್ಷಕರೇ. ಖಂಡಿತವಾಗೂ ನಿಮ್ಮ ಮಕ್ಕಳಲ್ಲಿ ಏನು ಎಜುಕೇಷನಲ್ಲಿ ವೀಕ್ ಇದ್ದಾರೆ, ಏನಪ್ಪ ಅವ್ರ ನೆನಪಿನ ಶಕ್ತಿ ಏನು ಕಮ್ಮಿ ಇದೆ, ಅದಕ್ಕೆ ಶಾಶ್ವತವಾಗಿ ಪರಿಹಾರ ಸಿಗುತ್ತೆ. ಯಾರು ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತಲ್ಲ, ಏನು ತುಂಬಾ ಹಠ ಮಾಡ್ತಿದ್ದಾರೆ, ಕಿರಿಕಿರಿ ಮಾಡ್ತಾರೆ ಅಂಥವ್ರು ಸಂಪೂರ್ಣವಾಗಿ ಸರಿ ಹೋಗ್ತಾರೆ. ವೀಕ್ಷಕರೇ, ಇದನ್ನ ನಿಮ್ಮ ಸ್ನೇಹಿತರಿಗೂ ತಿಳಿಸಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಮಸ್ತೆ.